ವೀಕ್ಷಕರೇ, ಮಾಂಡವ್ಯ ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿರುವಂತಹ ಮಂಡ್ಯದ ಪಕ್ಕ ಇರುವ ಸಾತ್ನೂರು ಬೆಟ್ಟದಲ್ಲಿ 18 ಅಡಿ ಇರುವಂತಹ ವಿಗ್ರಹ ಕಂಬಾದ ನರಸಿಂಹಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ವಿಡಿಯೋ ಚೆನ್ನಾಗಿದೆ, ಪೂರ್ತಿ ನೋಡಿ, ವಿಡಿಯೋ ಎಲ್ಲೂ ನಿಲ್ಲಿಸಬೇಡಿ. ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ ಹೇಗಿದೆ ಅಂತ. ನೋಡಿ, ಕಡೆ ಶನಿವಾರ ಶ್ರಾವಣ ಮಾಸದ ಅಂಗವಾಗಿ ಇಲ್ಲಿ 4ನೇ ಜಾತ್ರೆ ನಡೀತಾ ಇದೆ ಅದ್ಧೂರಿಯಾಗಿ. ಬನ್ನಿ ನೋಡೋಣ. ನೋಡಿ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಸಾವಿರಾರು ವಾಹನಗಳಿಗೆ ನಿಲುಗಡೆ ಆಗುವಂಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡಿ ಜನಸಂಖ್ಯೆ ಯಾವ ಥರ ಬರ್ತಾಯಿದೆ. ಲಕ್ಷಾಂತರ ಜನ ಈ ಜಾತ್ರೆಗೆ ಪಾಲ್ಗೊಂಡು ಭಗವಂತನ ದರ್ಶನ ಮಾಡ್ತಾರೆ. ನೋಡಿ, ಬೆಟ್ಟದ ಹಿಂಭಾಗದಿಂದ ದೇವಸ್ಥಾನದ ದೃಶ್ಯ ಸೆರೆ ಹಿಡಿದಿದ್ದೀನಿ ನಿಮಗೋಸ್ಕರ. ನೋಡಿ, ಬೆಟ್ಟದ ಹಿಂಭಾಗ ತಪ್ಪಲಿನಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಬೆಟ್ಟದ ಹತ್ರ ಸುಮಾರು ಒಂದು 500 ಮೀಟರ್ ಹತ್ತಿರದಲ್ಲೇ ಮಾಡಿದ್ದಾರೆ. ಎಷ್ಟೇ ವಾಹನಗಳು ಬಂದರೂ ಪಾರ್ಕಿಂಗ್ ಮಾಡ್ಬೋದು, ಆ ರೀತಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಕೆಲವರು ಭಕ್ತರು ಅಲ್ಲೇ ಅಡುಗೆ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತಿದ್ದಾರೆ. ಬನ್ನಿ, ಇಲ್ಲಿ ಅನ್ನದಾಹೋದ ಛತ್ರ ಇದೆ, ನೋಡೋಣ ಏನಂತ ಮಾತಾಡ್ಸೋಣ. ಅನ್ನ ಛತ್ರದಲ್ಲಿ ಅನ್ನದಾನ ಯಾವಾಗ ನಡೀತದೆ, ಡೈಲಿ ನಡೀತದ ಇಲ್ಲ ವಾರಕ್ಕೊಂದ್ಸರಿ ನಡೀತದ ವಿಚಾರ ಮಾಡೋಣ ಬನ್ನಿ. ವಾರಕ್ಕೊಂದು ದಿನ ಶನಿವಾರದಲ್ಲಿ, ಪ್ರತಿ ಶನಿವಾರದಲ್ಲಿ ಅನ್ನದಾಹ ನಡೀತದೆ ಅಂತ ಹೇಳ್ತಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾರೆ. ಬನ್ನಿ ವಿಚಾರಿಸೋಣ. ಇಲ್ಲಿ ಅನ್ನದಾನ ಮಾಡ್ತಿರೋರನ್ನು ಯಾವ ರೀತಿ ಅನ್ನದಾನ ನಡೀತದೆ ಅಂತ ಹೇಳ್ಬಿಟ್ಟು. ಇವತ್ತು ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ಸಾವಿರಾರು ಜನಕ್ಕೆ ಅನ್ನದಾಹ ನಡೀತಾ ಇದೆ ಇಲ್ಲಿ. ನೋಡಿ, ಎಷ್ಟೇ ಜನ ಬಂದ್ರೂ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಗಂಟನೂ ಇಲ್ಲಿ ಜನ ದೇವರ ದರ್ಶನಕ್ಕೆ ಬರ್ತಾರೆ. ಬಂದಂಥ ಭಕ್ತಾದಿಗಳು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾರೆ. ಅನ್ನ ಸಾಂಬಾರು ಮಾಡಿದ್ದಾರೆ ಬಂದಂಥ ಭಕ್ತಾದಿಗಳಿಗೆ ಸ್ವೀಕಾರ ಮಾಡಲಿಕ್ಕೆ. ಆ ಕಡೆ ದೇವಾಲಯದತ್ತ ಆರ್ಚ್ ಹತ್ರ ಪುಳಿಯೋಗರೆ ಕೊಡ್ತಾಯಿದ್ದಾರೆ, ಪುಳಿಯೋಗರೆ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಇಲ್ಲೆಲ್ಲ ಅಡುಗೆ ಸಿದ್ಧತೆ ಆಗಿದೆ, ರೆಡಿಯಾಗಿದೆ. ಬನ್ನಿ ಇವರನ್ನು ವಿಚಾರಿಸೋಣ, ಇದ್ರ ಬಗ್ಗೆ ಮಾಹಿತಿ ಪಡೆಯೋಣ. ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ. ನೋಡಿ, ಸಾಂಬಾರು ನೋಡಿ, ಇದೆಲ್ಲ ಅನ್ನದಾಹೋದ ಛತ್ರದ ಅಡುಗೆ ಮನೆ ವಸ್ತುಗಳೆಲ್ಲ ಇದೆ, ರೆಡಿ ಇದೆ. ನೋಡಿ, ಚೇರ್ನ ವ್ಯವಸ್ಥೆ ಮಾಡಿದ್ದಾರೆ, ಟೇಬಲ್ ವ್ಯವಸ್ಥೆ ಮಾಡಿದ್ದಾರೆ. ಬಂದಂಥವರು ತಟ್ಟೆಯಲ್ಲಿ ಅನ್ನ ಪ್ರಸಾದವನ್ನು ಹಾಕಿಸ್ಕೊಂಡು ಹೋಗಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡಬಹುದು. ನೋಡಿ, ಬನ್ನಿ ಇವ್ರ ಹತ್ರ ವಿಚಾರಿಸೋಣ ಏನಂತ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಬನ್ನಿ ಸರ್. ನಾನು ಸಾತ್ನೂರು ಚಿಕ್ಕಬೋರೆ ಅಂಥೇಳಿ, ಹಿಂದೆ ಹಳೇ ದೇವಸ್ಥಾನ ಇತ್ತು, ನರಸಿಂಹಸ್ವಾಮಿ ದೇವಸ್ಥಾನ. ಆಗ ನಮ್ಮ ಸಾತ್ನೂರು ಗ್ರಾಮಸ್ಥರೆಲ್ಲ ಸೇರಿ ಇದನ್ನು ಹೊಸದಾಗಿ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಎಲ್ಲ ಗ್ರಾಮದವರು, ಎಲ್ಲ ಯಜಮಾನರುಗಳೆಲ್ಲ ಸೇರಿ, ಗ್ರಾಮದವರೆಲ್ಲ ಒಗ್ಗಟ್ಟಾಗಿ ಸೇರಿ ಆ ದೇವಸ್ಥಾನನ ಹಳೇದ ತಿರುವು ಮಾಡಿ ಹೊಸದಾಗಿ ನಿರ್ಮಾಣ ಮಾಡಿದ್ರು. ಹೊಸದಾಗಿ ನಿರ್ಮಾಣ ಮಾಡಿದಾಗಲೂ ಕೂಡ ದೇವಸ್ಥಾನ ಓಪನ್ಗೆ ಹೆಚ್ಚು ಕಮ್ಮಿ 40 ಕ್ವಿಂಟಲ್ ಅಕ್ಕಿ ಹಾಕಿ ಅನುದಾನ ಮಾಡಿ ಓಪನ್ ಮಾಡ್ದೋ. ಹಾಗೆ ಅದೇ ರೀತಿ ದೇವಸ್ಥಾನನ ಅಭಿವೃದ್ಧಿ ಮಾಡ್ಕೊಂಡು ಮುಂದೆ ಈಗ 3 ವರ್ಷ ಆಯಿತು ಬ್ರಹ್ಮರಥೋತ್ಸವವನ್ನು ಶುರು ಮಾಡ್ತಾ ಇದ್ದೀವಿ. ಫೆಬ್ರವರಿ ತಿಂಗಳಲ್ಲಿ ನಡೀತದೆ. ಜೊತೆಗೆ ಭಾರಿ ದನಗಳ ಜಾತ್ರೆನೂ ಕೂಡ ಆಯೋಜನೆ ಮಾಡ್ಕೊಂಡಿದ್ದೀವಿ. ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಈ ದನಿಯನ್ ಜಾತ್ರೆಗೆ ಬರುವಂಥ ರೈತಾಪಿ ಜನಾಂಗ ಆಗ್ಬೋದು, ಹೊರಗಡೆ ಬರೋರಾಗ್ಬೋದು, ಪ್ರತಿದಿನ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ 7 ದಿನವೂ ಕೂಡ ವಿಶೇಷವಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಕೊಡ್ತಾಯಿಲ್ಲ. ನಮ್ಮ ಸಾತ್ನೂರು ಬೆಟ್ಟದಲ್ಲಿ ನಮ್ಮ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ದನಿಯನ್ ಜಾತ್ರೆಯನ್ನು ಏರ್ಪಡಿಸಲಾಗಿ ಇಲ್ಲಿ ಭಕ್ತಾದಿಗಳು ಅನುದಾನನೂ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಶ್ರಾವಣ ಶನಿವಾರದಲ್ಲಂತೂ ಯಾವತ್ತೂ ಕೊಡ್ತಿರ್ಲಿಲ್ಲ, ಪ್ರತಿ ವಾರ ಮಾತ್ರ ನಡೀತಾ ಇತ್ತು. ಪ್ರತಿ ಶನಿವಾರ ಅನುದಾನ ನಡೀತಾ ಇದೆ ದಾಸೋಹದಲ್ಲಿ. ಈಗ ಶ್ರಾವಣ ಶನಿವಾರದಲ್ಲೂ ಕೂಡ ಇದು 4ನೇ ಶನಿವಾರ.
ಇದು 4ನೇ ಶನಿವಾರ. ಪ್ರತಿ ಶನಿವಾರನೂ 2 ಕ್ವಿಂಟಾಲು 2.5 ಕ್ವಿಂಟಾಲ್, ಈ ಸಾರಿ 3 ಕ್ವಿಂಟಾಲ್ ಅಕ್ಕಿ ಹಾಕಿ ಅನುದಾನ ಮಾಡಿದ್ದೇವೆ. ಅದೇ ರೀತಿ ಎಲ್ಲರೂ ಭಕ್ತಾದಿಗಳು ಹೊರಗಡೆಯಿಂದೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲ ಅಕ್ಕಪಕ್ಕದ ಜನಗಳು ಮತ್ತು ಗ್ರಾಮಸ್ಥರು ಎಲ್ಲ ಸಹಕಾರ ಕೊಟ್ಟು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗಬೇಕು ಅಂತ ಆ ಭಗವಂತನಲ್ಲಿ ನಾವು ಕೇಳ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಲಿ, ಸನ್ಮಂಗಲ ಉಂಟು ಮಾಡಲಿ ಅಂತ ಆ ನರಸಿಂಹಸ್ವಾಮಿಯನ್ನು ನಾವು ಕೇಳ್ಕೊತಾಳ್ವ ಅಂಥೇಳಿ ಇದನ್ನು ನಾವು ತಿಳಿದ ಬಗ್ಗೆ ನಾನು ತಿಳಿಸಿದ್ದೀನಿ ಸರ್. ಹಾಂ, ಅದು ಹಳೆ ನಮಗೆ ಗೊತ್ತಿಲ್ಲ ಸರ್, ಹಳೇ ಪುರಾತನ ಕಾಲದ್ದು. ನಮ್ಮ ತಾತ ಅವರು ಹೇಳ್ತಾ ಇದ್ರು ಸರ್, ಅವಾಗ ಇದ್ದುದಂಥ ದೇವಸ್ಥಾನ. ನಮಗೆ ಈಗ ಕಂಡ ಮೇಲೆ ಹೊಸದಾಗಿ ದೇವಸ್ಥಾನ ಮಾಡಿರೋದು, ಮಾಡಿ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಇನ್ನೂ ಒಳ್ಳೊಳ್ಳೆ ಈಗ ಮುಡಿ ಮನೆಗಳು ಮತ್ತು ಈಗ ಉಳ್ಕೊಳ್ಳುವಂಥ ಯಾತ್ರಾದಿ ಸ್ಥಳಗಳು ಮತ್ತು ಸಿಂಪಲ್ಲಾಗಿ ಕಾರ್ಯಕ್ರಮ ಮಾಡುವಂಥವ್ರಿಗೆಲ್ಲ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ನೂ ಹೆಚ್ಚಿಗೆ ಧನ ಸಹಾಯ ನೀಡುವಂಥವ್ರು ನಮ್ಮ ಟ್ರಸ್ಟ್ಗೆ ತಲುಪಿಸ್ಬೇಕು ಅಂತ ಕೇಳ್ಕೊಳ್ತಾ ಇನ್ನೂ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲರೂ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸರ್. ಇದು ಹೆಚ್ಚಿಗೆ 100 ವರ್ಷದ ಇತಿಹಾಸನೇ ಸರ್. ಇದು ಹಿಂದೂ 100 ವರ್ಷದ ಇತಿಹಾಸ ನಮಗೆ ಗೊತ್ತಿರೋ ಮಟ್ಟಿಗೆ. ಆದರೆ 100 ವರ್ಷದ ಹಿಂದೂದು. ಹಾಂ, ಅದೇ ಹಿಂದೂ ಇದೆ, ನಮಗೆ ಗೊತ್ತಿರೋದು 100 ವರ್ಷದ 500 ವರ್ಷದ ಇತಿಹಾಸ ಇದೆ ಸರ್. 500 ವರ್ಷದ ಇದೆ. ನಮಗೆ ನಮ್ಮ ತಂದೆಯವರು ಅಂದರೆ ಒಂದು ತಲೆ, ಹಂಗಾಗಿ ನಾವು ಹೇಳ್ತಾ ಇರೋದು ಹಿಂದಿಂದು ಅದೇ. ನಮ್ಮ ನೋಡಿಲ್ಲ, ಆದರೆ 500 ವರ್ಷದ ಇತಿಹಾಸ ಇದೆ ಸರ್. ಇದು ಉದ್ಭವ ಆಗಿರೋ ಸರ್. ಇದು ಉದ್ಭವ ನರಸಿಂಹಸ್ವಾಮಿ, ಲಕ್ಷ್ಮೀ ಕಂಬದ ನರಸಿಂಹಸ್ವಾಮಿ ಅಂತ ಹೇಳಿ ಸರ್. ಕಂಬದಲ್ಲಿ ಮೂಡಿರುವಂಥದ್ದು ನರಸಿಂಹಸ್ವಾಮಿ. ಸಾತನೂರು ಮಂಡ್ಯ ಕ್ಷೇತ್ರ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಸಾತನೂರು ಎಲ್ಲಕ್ಕೆ ಸೇರುವಂಥ ಜಾಗ ಇದು. 3 ಕಿಲೋಮೀಟ್ರ್ ಸರ್ ಅಷ್ಟೇ. ನಮ್ಮ ಸಾತನೂರು ಮೇಲಾರು ಬರ್ಬೋದು. ಮುಂದೆ ಕೊಮ್ಮೇರಳ್ಳಿ ಅಂತಿದೆ, ಅಲ್ಲಿಂದ ಸಾತನೂರು ಮೇಲೂ ಬರ್ಬೋದು. ನೆಕ್ಸ್ಟ್ ಮುಂದೆ ಬಂದರೆ ಕೊಮ್ಮೇರಳ್ಳಿ ವಿಶ್ವಮಾನ ಕ್ಷೇತ್ರದಿಂದ ಬರ್ಬೋದು. ಕೆರಗೋಡು ರೂಟು, ಸಾತನೂರು ಕೆರಗೋಡು ರೂಟು, ಸಾತನೂರು 3 ಕಿಲೋಮೀಟ್ರ್ ಸರ್. 3 ಕಿಲೋಮೀಟ್ರು ಸಾತನೂರು. ಹಾಂ, ಬೆಟ್ಟ 2 ಕಿಲೋಮೀಟ್ರು, 5 ಕಿಲೋಮೀಟ್ರು ಇಷ್ಟಿದೆ ಸರ್. ಪ್ರತಿ ವರ್ಷವೂ ಶ್ರಾವಣ ಮಾಸ ನಡೀತದೆ. ಬ್ರಹ್ಮರಥೋತ್ಸವ ಈಗ 4ನೇ ವರ್ಷ ನಡೀತದೆ, ಮೇ ತಿಂಗಳಲ್ಲಿ ನಡೀತದೆ ಸರ್. ಅದ್ರ ಜೊತೆಗೆ ಬ್ರಹ್ಮರಥೋತ್ಸವ ಜೊತೆಲಿ ಭಾರಿ ದನಗಳ ಜಾತ್ರೆನೂ ಇಟ್ಕೊಂಡು ಅದಕ್ಕೆ ಬಹುಮಾನ ವಿತರಣೆನೂ ಇದೆ. ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಅಂತ 3 ಪ್ರೈಸ್ ಇದೆ. ಪ್ರತಿ ಒಂದು ಜನಕ್ಕೂ ಊಟ ಪ್ರೈಸ್ ಎಲ್ಲ ಉಂಟು. ಚಿನ್ನನೂ ಸುಧಾ ಕಳೆದ ಬಾರಿ ಚಿನ್ನನೂ 1 ಗ್ರಾಮ್ ಚಿನ್ನನೂ ಕೊಟ್ಟಿದ್ದೀವಿ. 1 ಗ್ರಾಮ್ ಕೊಟ್ಟಿದ್ದೀವಿ. ಶ್ರಾವಣ ಮಾಸ, ಆಮೇಲೆ ನರಸಿಂಹ ಜಯಂತಿ ಮತ್ತು ಕೃಷ್ಣ ಜನ್ಮಾಷ್ಟಮಿ. ಈಗ ಮುಂದಿನ ತಿಂಗಳು 16ನೇ ತಾರೀಕು ಬಿದ್ದಿದೆ ಕೃಷ್ಣ ಜನ್ಮಾಷ್ಟಮಿ. ಅದರಲ್ಲಿ ಊರಿಂದ ಬೀರದೇವರು ಮತ್ತು ನರಸಿಂಹಸ್ವಾಮಿ ಎಲ್ಲ ಬಂದು ಅಲ್ಲಿಂದ ಬಾಯಿ ಬೀಗ ಹಾಕ್ಸ್ಕೊಂಡು ಭಕ್ತಾದಿಗಳು ಇಲ್ಲಿ ಬಂದು ತೆರವು ಮಾಡಿ ಇಲ್ಲಿ ಉಪವಾಸ ಥರ ಒಪ್ಪತ್ಬಿಟ್ಟು ಇಲ್ಲಿ ಪ್ರಸಾದ ಮಾಡಿರ್ತೀವಿ. ಆಗ ಅದನ್ನು ಅನ್ನ ಸಾರು ಪಾಯಸ ಎಲ್ಲ ಮಾಡಿರ್ತೀವಿ, ಊಟ ಮಾಡ್ಕೊಂಡು ಹೋಗ್ತಾರೆ. ಅದು ವಿಶೇಷ ಇದೆ ಸರ್. ತೀರ್ಥ ಹಬ್ಬ ಅಂತ ಒಂದು ಮಾಡ್ತೀವಿ. ತೀರ್ಥ ಹಬ್ಬ ಅಂತೇಳಿ ಆ ದೇವ್ರಿಗೆ ತಗೊಬಂದು ಅದು ಇದು ಸರ್. ಇದು ಈಗ ಕಳೆದ 2 ತಿಂಗಳಾಯ್ತು ಸರ್ ಈಗ ಮಾಡಿ. ಹಾಂ, ಜೂನಲ್ಲ, ಮೇ ತಿಂಗಳಲ್ಲಿ ನರಸಿಂಹ ಜಯಂತಿ. ಅವಾಗ ನರಸಿಂಹ ಜಯಂತಿ ವಿಶೇಷ ಆಗಿರ್ತದೆ. ಅವಾಗಲೂ ಸೇರ್ತಾರೆ, ಅವಾಗಲೂ ಇರ್ತಾರೆ. ಮೇ ತಿಂಗಳಲ್ಲಿ ಮಾಡ್ತಿದ್ವಿ, ಮಳೆ ಬಂದ್ಬಿಟ್ಟು ಈಗ ಫೆಬ್ರವರಿಗೆ ಹಾಕೊಂಡಿದ್ವಿ ಬ್ರಹ್ಮರಥೋತ್ಸವ. ಫೆಬ್ರವರಿಲಿ ಪ್ರತಿ ವರ್ಷ ಫೆಬ್ರವರಿಲಿ ಮಾಡ್ತೀವಿ. ಇಲ್ಲಿ ಏನಪ್ಪ ಅಂದರೆ ಭಕ್ತಾದಿಗಳು ಅವರ ಮನಸ್ಸಲ್ಲಿ ಇದನ್ನು ಅರ್ಕೆ ಮಾಡ್ಕೊಂಡು ಏನೋ ಭಗವಂತನ ನೆನ್ಕೊಂಡು ಹೋದರೆ ಎಲ್ಲ ಒಳ್ಳೇದಾಗುವಂಥ ಕಾರ್ಯಕ್ರಮ ಇದೆ. ಹೌದು ಸರ್, ಇದು ಮಾಡ್ತಾರೆ ಸರ್, ಅದನ್ನು ಮಾಡ್ತಾರೆ. ಅರ್ಕೆ ಮಾಡ್ಕೊಂಡು ಕೋಳಿ ಆಗ್ಬೋದು, ಕುರಿ ಆಗ್ಬೋದು, ಆ ಥರ ಅವರ ಶಕ್ತಿ ಅನುಸಾರ ಮಾಡ್ಕೊಂಡು ಇಲ್ಲ ಏನೋ ಈ ಥರ ಪ್ರಸಾದ ವಿನಿಯೋಗನೂ ಮಾಡ್ಬೋದು. ಅದೇ ಮಾಡಬೇಕು ಅಂತೇನಿಲ್ಲ. ಭಗವಂತನ ಏನು ನಮ್ಮ ಬೇಡ್ಕತ್ತೀವಿ ಅದನ್ನು ಯಶಸ್ಸಾಗುತ್ತೆ ಸರ್, ಒಳ್ಳೇದಾಗುತ್ತೆ. ಇಲ್ಲ, ಇನ್ನೊಂದು ಇದೆ ಸರ್, ಅದು ಅಮಾವಾಸ್ಯೆ ಸಿಕ್ಕಿದೆ. ಅದೇನು ಈ ಥರ ಜಾಸ್ತಿ ಇಲ್ಲ, ಅದು ಮಾಡ್ತಾರೆ ಪೂಜೆ. ಇದೆ ಗ್ರ್ಯಾಂಡ್ 4 ವಾರ. ಅದೇನು ಅಷ್ಟು ಜಾಸ್ತಿ ಇಲ್ಲ. ಹಾಂ, 5ನೇ ವಾರ ಅಂತ ಬರುತ್ತೆ ಸರ್. ಹೌದು ಸರ್, ಬಡವಾರ ಅಂತಾರೆ ಆ ಥರ.
ಹೌದು ಸರ್, ಇಲ್ಲೆಲ್ಲ ಜಾತ್ರೆ ಎಲ್ಲ ನಡೀತದೆ. ಎಲ್ಲ ಭಕ್ತಾದಿಗಳು ಅಂಗಡಿ ಮುಂಗಟ್ಟು ನಡೀತದೆ ಸರ್. ಕಲ್ಯಾಣ ಮಂಟಪ ಇದೆ, ಮದುವೆಗಳು ನಡೀತವೆ, ಬೆಟ್ಟದ ಮೇಲೂ ನಡೀತವೆ. ಇಲ್ಲೂ ಚೌಟ್ರಿಗಳಿದೆ, ಎಲ್ಲ ಕಡಿಮೆ ದರದಲ್ಲಿದೆ. ಎಲ್ಲ ಒಂದು ಕಡಿಮೆ ರೈತರಿಗೆ, ಬಡವರಿಗೆ ಎಲ್ಲರಿಗೂ ಅನುಕೂಲ ಆಗುವಂಗೆ ಮಾಡಿದ್ದಾರೆ. ಎಲ್ಲ ಬರ್ತಾರೆ ಸರ್. ಬಂದು ಡೈಲಿ ಪೂಜೆ ಇರ್ತದೆ. ಅಂದರೆ ಬೆಳಿಗ್ಗೆ ಟೈಮಿಂಗ್ಸ್ ಇರ್ತದೆ. ಶನಿವಾರ ಮಾತ್ರ ಬೆಳಿಗ್ಗೆಯಿಂದ ಸಂಜೆಂಗೆ ಇರ್ತಾರೆ. ಬಿಡು ದಿವಸ ಎಲ್ಲ ಟೈಮ್ ಇರ್ತದೆ ಸರ್. ಇದರಲ್ಲಿ ಪ್ರತಿ ಶನಿವಾರ ಸರ್, ಪ್ರತಿ ಶನಿವಾರ ಪ್ರತಿ ಶನಿವಾರ ಬಂದಂಥ ಭಕ್ತಾದಿಗಳಿಗೆ ಪ್ರತಿ ಶನಿವಾರ ವಾರಕ್ಕೆ ಶನಿವಾರ ದಾಸೋಹ ನಡೀತಾ ಇದೆ ಸರ್. ಹಬ್ಬ ಹುಣ್ಣಿಮೆಲ್ಲೂ ನಡೀತದೆ. ಈಗ ಶ್ರಾವಣ ನಡೀತಾ ಇದೆ. ಮತ್ತು ತೇರಲ್ಲಂತೂ 7 ದಿವಸ ಕಂಪಲ್ಸರಿ. 7 ದಿನ ಊಟ. ಜಾತ್ರೆ, ಜನಿನ ಜಾತ್ರೆ ಬಂದು ಜನ ಎಲ್ಲರಿಗೂ 7 ದಿವಸ ನಡೀತದೆ ಸರ್. ಜಾತ್ರೆ ಲಾಸ್ಟ್ ಎಂಟು ಬ್ರಹ್ಮರಥೋತ್ಸವ ಎಳೆದಾದ್ಮೇಲೆ ದನಗಳಿಗೆ ಪ್ರೈಸ್ ಎಲ್ಲ ವಿತರಣೆ ಮಾಡಿ ಕ್ಲೋಸ್ ಮಾಡ್ತೀವಿ. ಅದು 3 ದಿನ 7 ದಿನ ಊಟ ನಡೀತದ. ಎಲ್ಲ ಬಂದ ಭಕ್ತಾದಿಗಳೆಲ್ಲ ಊಟ. ನಮ್ಮ ಶಾಸ್ತ್ರಿ ಗ್ರಾಮದಲ್ಲಿ ಒಂದು ರೋಡ್ ಮಾಡಿಸ್ಕೊಡ್ಬೇಕು. ಯಾರೇ ಮಿನಿಸ್ಟ್ರ್ ಆಗಿರ್ಬೋದು ನಮಗೆಲ್ಲ ಒಂದಿಯೇ. ನರಸಿಂಹಸ್ವಾಮಿ ಎಲ್ಕ ಭಕ್ತಾದಿಗಳಿಗೆ ಕೈಯ ನೀಡೋಣ ಹೊರತು ಕೈ ಮಡಿಸೋದಿಲ್ಲ. ಯಾವುದು ನರಸಿಂಹಸ್ವಾಮಿ ರೋಡ 700 ಗ್ರಾಮದೊಳಗೆ ಮಾಡಿಸ್ಕೊಟ್ಬಿಟ್ರೆ, ಒಂದು 30 ಅಡಿ ರೋಡ ಮಾಡಿಸ್ಕೊಟ್ಬಿಟ್ರೆ ಎಲ್ಲ ಸಮಸ್ಯೆ ಪರಿಹಾರ ಆದಂಗೆ. ಆದರೆ ಯಾರು ಭಕ್ತಾದಿಗಳು ಯಾವ ಮಿನಿಸ್ಟ್ರಲ್ಲೇ ಆ 700 ಗ್ರಾಮ ರೋಡ್ಗೆ ಈಗ ಬಿಡ್ತಾ ಇಲ್ಲ. ಬರ್ತಾರ ಭಕ್ತಾದಿಗಳು ಬೇಡ್ಕೊತಾರೆ, ಹೋಯ್ತಾರೆ. ನಮ್ಮ 700 ರೋಡು ಕುಂದ್ಕೊಂಡಾಗ ನಮ್ಮ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಬರೋ ರೋಡು, ನಮ್ಮ 700 ಊರೊಳಗಿಂದ ಕರೆದಿ ನರಸಿಂಹಸ್ವಾಮಿ ಬೆಟ್ಟ ಗಂಟ ರೋಡ್ ಒಂದು 30 ಅಡಿ ರೋಡ್ ಮಾಡಿಸ್ಕೊಡ್ಬೇಕು. ಅದೇ ನಾವು ಕೇಳ್ಕೋದು. ಯಾವ MLA ಆಗಿರೋದು ಇಷ್ಟೊತ್ತು ಸಂಪೂರ್ಣವಾಗಿ ಮಾಹಿತಿ ನೀಡಿದ ಇವರಿಗೆ ಧನ್ಯವಾದಗಳು ಹೇಳ್ತಾ, ಬನ್ನಿ ಮುಂದೆ ಹೋಗೋಣ, ನೋಡೋಣ ಯಾವ ರೀತಿ ಇದೆ ಉತ್ಸವ, ಜಾತ್ರಾ ಮಹೋತ್ಸವ. ನೋಡಿ ಇಲ್ಲೆಲ್ಲ ಕ್ಯೂವಲ್ಲಿ ಹೋಗ್ತಾ ಇದ್ದಾರೆ ಜನ. ನೋಡಿ ಬೆಟ್ಟ ಹಂತಗಳನ್ನ ಹತ್ತಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಭಯಂಕರ ಜನ ಸೇರಿದೆ. ಲಕ್ಷಾಂತರ ಜನ ಇವತ್ತು ದರ್ಶನ ಮಾಡ್ತದೆ ಅಂತ ಹೇಳ್ತಾರೆ. ಅಷ್ಟು ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು ಜಾತ್ರೆ. ನೋಡಿ ಸುಮಾರು 100 ಹಂತಗಳನ್ನ ಹತ್ತಿ ಬೆಟ್ಟದ ಮೇಲೆ ಬರಬೇಕು. ಬಂದು ಭಗವಂತನ ದರ್ಶನ ಪಡೀಬೇಕು. ನೋಡಿ ಬೆಟ್ಟದ ಆವರಣದ ದೇವಸ್ಥಾನದ ಆವರಣ ಇದು. ವಿಶಾಲವಾಗಿದೆ ಆವರಣ. ನೋಡಿ ಈ ಕಡೆ ಎಲ್ಲ ಭಕ್ತಾದಿಗಳು ತುಂಬಾ ಕ್ಯೂ ನಿಂತಿದೆ. ನಾವು ಕೂಡ ಕ್ಯೂವಲ್ಲಿ ನಿಂತು ಬಂದು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ಹಾಗೆ ನೋಡಿ ಇದು ದೃಶ್ಯ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಬೆಟ್ಟದ ಮೇಲಿಂದ ನಿಂತು ಸೆರೆ ಹಿಡಿದಿರುವಂಥ ದೃಶ್ಯ ಇದು. ಮಂಡ್ಯ ನಗರದ ಸಕ್ಕರೆ ಕಾರ್ಖಾನೆಯ ದೃಶ್ಯ ಇದು. ನೋಡಿ ಸಕ್ಕರೆ ಕಾರ್ಖಾನೆ ಯಾವ ರೀತಿ ಇಲ್ಲಿಂದ ಕಾಣಿಸ್ತದೆ, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಹಸಿರು ಮಳೆ ಹೋದು ಚೆನ್ನಾಗಿ ಹಸಿರು ತುಂಬಾ ಕಂಗೊಳಿಸ್ತಾ ಇದೆ. ಪ್ರಕೃತಿ ನಳನಳಿಸ್ತಾ ಇದೆ ಹಸಿರಿನಿಂದ ತುಂಬಿ. ನೋಡಿ ಈ ಕಡೆ ಪಕ್ಕದಲ್ಲೇ ಲಕ್ಷ್ಮೀ ದೇವಿಯ ದೇವಾಲಯ ಇದೆ. ಅಲ್ಲಿ ಗರ್ಭಗುಡಿ ಒಳಗಡೆ ಭಗವಂತ ಒಬ್ಬರೇ ಕಂಬದ ನರಸಿಂಹಸ್ವಾಮಿ ಇರೋದು. ಏನು ವಿಚಾರ ಅಂದರೆ ಕಂಬದ ನರಸಿಂಹಸ್ವಾಮಿ ವಿಚಾರ ಏನಪ್ಪ ಅಂದರೆ, ಇಲ್ಲಿ ಪೂರ್ವದಲ್ಲಿ ಪುರಾತನ ಕಾಲದಲ್ಲಿ ಮಾಂಡವ್ಯ ಋಷಿಗಳಂತ ಹೇಳಿ ಋಷಿಮುನಿಗಳು ಈ ಜಾಗದಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ತಪಸ್ಸು ಮಾಡಿ ಇಲ್ಲಿ ಅವರು ಕಾಲಹರಣ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಬೆಟ್ಟದ ಮೇಲೆ ದೇವರ ಉದ್ಭವ ಮೂರ್ತಿ ಇದೆ ಅಂತ ಗೊತ್ತಾಗಿ ಇಲ್ಲಿ ಬಂದು ಆ ದೇವಾಲಯವನ್ನು ಸಣ್ಣದಾಗಿ ನಿರ್ಮಾಣ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಭಕ್ತರಿಗೆ ಅರ್ಪಣೆ ಮಾಡ್ತಾರೆ. ಅಂದಿನಿಂದ ಇಲ್ಲಿವರೆಗೂ ಸಾವಿರಾರು ವರ್ಷ ಇತಿಹಾಸ ಇದೆ ಇದಕ್ಕೆ. ಇಲ್ಲಿ ಇದೇ ರೀತಿ ಪೂಜೆ ಪುರಸ್ಕಾರಗಳು ನಡ್ಕೊಂಡು ಬಂದು ಈಗ
ಹಳೆ ದೇವಾಲಯನ ಕೆಡವಿ ಹೊಸದಾಗಿ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನ ಕೋಟಿಗಟ್ಟಲೆ ಖರ್ಚು ಮಾಡಿ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಅದ್ಭುತವಾಗೆಲ್ಲ ವ್ಯವಸ್ಥೆ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ನೋಡಿ ಉತ್ಸವ ಮೂರ್ತಿ ಯಾವ ರೀತಿ ಇದೆ. ವರ್ಷಕ್ಕೊಂದ್ಸರಿ ಈಗ 2 ವರ್ಷದಿಂದ ರಥೋತ್ಸವ ಕೂಡ ನಡೀತಾ ಇದೆ ಅದ್ಧೂರಿಯಾಗಿ. ದನದ ಜಾತ್ರೆಗಳು ಕೂಡ ನಡೀತವೆ ಅಂತ ಹೇಳ್ತಾರೆ. ಅದೇ ರಥೋತ್ಸವದ ದಿನಗಳಲ್ಲಿ ಅದ್ಧೂರಿಯಾಗಿ ಆ ರಥದ ವಿಗ್ರಹ ಅದು ಉತ್ಸವ ಮೂರ್ತಿಗಳವು. ನೋಡಿ ದೇವಾಲಯ ಎಲ್ಲ ಪೂರ ಕಲ್ಲಿನ ಕಟ್ಟಡದಲ್ಲೇ ನಿರ್ಮಾಣಗೊಂಡಿದೆ. ಬನ್ನಿ ಭಗವಂತನ ದರ್ಶನ ಮಾಡೋಣ, ಒಳಗಡೆ ಹೋಗೋಣ. ತುಂಬಾ ರಶ್ ಇದೆ, ಜನ ಬಹಳ ಜನ ತುಂಬಿದೆ. ಸುಮಾರು ಒಂದು ಅರ್ಧ ಗಂಟೆ ಬೇಕು ಕ್ಯೂವಲ್ಲಿ ಬಂದು ದರ್ಶನ ಮಾಡಬೇಕು ಅಂದ್ರೆ. ಆ ರೀತಿ ಇತ್ತು ಜನಸಂಖ್ಯೆ. ನೋಡಿ ಅಲಂಕಾರ, ಹೂವಿನ ಅಲಂಕಾರ ಮೇಲೆಲ್ಲ ಯಾವ ರೀತಿ ಮಾಡಿದ್ದಾರೆ ಅದ್ಧೂರಿಯಾಗಿ. ಮತ್ತು ಕಂಬಗಳಿಗೆಲ್ಲ ಯಾವ ರೀತಿ ಅದ್ಧೂರಿಯಾಗಿ ಮಾಡಿದ್ದಾರೆ ನೋಡಿ. ಭಗವಂತನ ಗರ್ಭಗುಡಿ ಯಾಕೆ ಕಾಣಿಸ್ತಾ ಇದೆ, ಜೂಮ್ ಮಾಡಿ ತೋರಿಸ್ತೀನಿ. ಹಾಗೆ ನೋಡಿ ದರ್ಶನ ಮಾಡಿ ಭಗವಂತನ ಆಶೀರ್ವಾದ ಪಡೆಯಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಶೇರ್ ಮಾಡಿ. 18 ಅಡಿ ಇರುವ ವಿಗ್ರಹ, ಕಂಬದ ನರಸಿಂಹಸ್ವಾಮಿ ವಿಗ್ರಹ ಇದು. ದಿನೇ ದಿನೇ ಬೆಳೀತಾ ಇದೆ ಅಂತ ಹೇಳ್ತಾರೆ. ಇದು ಮಾಂಡವ್ಯ ಋಷಿಗಳು ಪ್ರತಿಷ್ಠಾಪನೆ ಮಾಡಿದಾಗ ತುಂಬಾ ಚಿಕ್ಕ ಮೂರ್ತಿ ಇತ್ತಂತೆ. ಇದು ಬೆಳೆದು ಈಗ 18 ಅಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಎತ್ತರ ಇದೆ ಭಗವಂತ. ಕಂಬದ ನರಸಿಂಹಸ್ವಾಮಿ ಏನು ಹಿರಣ್ಯಕಶಿಪು ಪ್ರಹ್ಲಾದರನ್ನ ಪರೀಕ್ಷೆ ಮಾಡಬೇಕಾದ್ರೆ ಎಲ್ಲ ಕಂಬಗಳಲ್ಲೂ ಇಲ್ಲಿದೆಯಾ ನಿನ್ನ ಭಗವಂತ ಅಂತ ಕೇಳ್ತಾ ಇರಬೇಕಾದ್ರೆ ಎಲ್ಲ ಕಂಬಗಳನ್ನ ಹೊಡೆದು ಬರಬೇಕಾದ್ರೆ ಒಂದು ಕಂಬದಲ್ಲಿ ಭಗವಂತ ಉದ್ಭವ ಆಗಿ ಆ ಹಿರಣ್ಯಕಶಿಪುರನ್ನು ಎತ್ಕೊಂಡು ಹೋಗಿ ಅರಮನೆಯ ದ್ವಾರ ಬಾಗಿಲಲ್ಲಿ ಕುಂತು, ಹೊಸ್ಲಿ ಮೇಲೆ ಕುಂತು, ತೊಡೆ ಮೇಲೆ ಮಲಗಿಸ್ಕೊಂಡು ಭಗವಂತ ಆ ಹಿರಣ್ಯಕಶಿಪಿನ ಕರಳನ್ನು ಬಗೆದು, ಹೊಟ್ಟೆಯ ಕರಳನ್ನು ಬಗೆದು ಮಾಲೆಯನ್ನಾಗಿ ತನ್ನ ಕೊರಳಿಗೆ ಅರ್ಪಣೆ ಮಾಡಿಕೊಂಡು ಈ ಜಗತ್ತಿಗೆ ದುಷ್ಟ ಶಕ್ತಿಯನ್ನು ಎಂದಿಗೂ ಬೆಳೆಯಲು ಬಿಡುವುದಿಲ್ಲ ಅಂತ ಸಂದೇಶವನ್ನು ಸಾರಿ ಭಕ್ತ ಪ್ರಹ್ಲಾದರಿಗೆ ಅಭಯ ನೀಡಿ ನಡೆದಂತಹ ಸಂದರ್ಭದ ದೃಶ್ಯದ ಅಂಗವಾಗಿ ಕಂಬದ ನರಸಿಂಹಸ್ವಾಮಿ ಎಂಬ ಭಗವಂತ ಉದ್ಭವ ಆಗಿ ಇಲ್ಲಿ ನೆಲೆಯಾಗಿ ನಿಂತು ಬಂದಂಥ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ತಾ, ಅವರ ಕಷ್ಟಗಳನ್ನ ನಿವಾರಣೆ ಮಾಡ್ತಾ ನೆಲೆಗೊಂಡಿದ್ದಾರೆ. ನೋಡಿ ಯಾವ ರೀತಿಯಾಗಿ ನಮ್ಮ ಪುಣ್ಯ ಪುರಾಣ ಕಥೆಗಳು ಇವೆ ಅಂದರೆ ಅವು ಓದ್ತಾ ಇದ್ದರೆ, ಕೇಳ್ತಾ ಇದ್ದರೆ ಭಯಂಕರವಾಗಿ ಅಷ್ಟೇ ಅದ್ಭುತವಾಗಿ ಇರ್ತದೆ. ಪುರಾಣಗಳು, ಕಥೆಗಳು, ನಮ್ಮ ಗ್ರಂಥಗಳು ಯಾವುದೂ ಕೂಡ ಸುಳ್ಳಾಗಿರುವುದಿಲ್ಲ ಅಂತ ಅನ್ನಿಸ್ತದೆ ನಮಗೆ. ಏಕೆಂದರೆ ಇದು ಸತ್ಯಯುಗದಲ್ಲಿ ನಡೆದಿರತಕ್ಕಂತಹ ವಿಚಾರ ಆಗಿರ್ತದೆ. ಆದ್ದರಿಂದ ಯಾವುದು ಈ ವಿಚಾರಗಳು ಸುಳ್ಳಾಗಿರಲಿಕ್ಕಿಲ್ಲ ಅನ್ನೋದಕ್ಕೆ ಇಲ್ಲಿ ಬರ್ತಕ್ಕಂಥ ಭಕ್ತ ಮಹಾಶಯರೇ, ಮಹಾಸಾಗರವೇ ಉದಾಹರಣೆ, ಸಾಕ್ಷಿ. ನೋಡಿ ತೆಂಗಿನ ಗರಿಯಲ್ಲಿ ಯಾವ ರೀತಿ ಹೂವಿನ ಅಲಂಕಾರ ಮಾಡಿದ್ದಾರೆ. ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ದೇವಾಲಯವನ್ನು. ನೋಡಿ ದರ್ಶನ ಮುಗಿಸಿ ಹೊರಗಡೆ ಬಂದೆ. ಲಕ್ಷ್ಮೀದೇವಿಯ ದೇವಾಲಯದ ಹಿಂಭಾಗದಿಂದ ದೃಶ್ಯ ಯಾವ ರೀತಿ ಇದೆ, ಬೆಟ್ಟದ ದೃಶ್ಯ. ದೇವಾಲಯದ ಹಿಂಭಾಗದಿಂದಲೂ ಕೂಡ
ದೇವಾಲಯ ಮೇಲ್ಗಡೆ ಬರಲಿಕ್ಕೆ ಹಂತಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಂದನೂ ಕೂಡ ಭಕ್ತರು ಸಾಗಿ ಬರ್ತಿದ್ದಾರೆ, ಹಂತಗಳನ್ನ ಹತ್ತಿ ಬರ್ತಿದ್ದಾರೆ. ನೋಡಿ, ಪಕ್ಕದಲ್ಲೇ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ವಿದ್ಯಾಕೇಂದ್ರನೂ ಕೂಡ ಇದೆ. ಮಹಾ ದೊಡ್ಡ ಮಟ್ಟದ ಕೇಂದ್ರ, ವಿದ್ಯಾಕೇಂದ್ರ ಕೂಡ ಇದೆ. ಸಾವಿರಾರು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ನಮ್ಮ ಏನು ಹಿಂದೆ ಗುರುಕುಲ ಪದ್ಧತಿ ಇತ್ತು, ಆ ಮಾದರಿಯಲ್ಲಿ ಈ ವಿದ್ಯಾಕೇಂದ್ರಗಳಲ್ಲಿ, ಸ್ವಾಮೀಜಿಯವರ ವಿದ್ಯಾಕೇಂದ್ರಗಳಲ್ಲಿ ಹಲವಾರು ಕಡೆ ವಿದ್ಯಾಕೇಂದ್ರಗಳಿವೆ. ಆ ವಿದ್ಯಾಕೇಂದ್ರಗಳಲ್ಲಿ ನಮ್ಮ ಹಿಂದೆ ಏನು ಪುರಾತನ ಕಾಲದಿಂದ ಇತ್ತು ವಿದ್ಯಾ ಅರ್ಚನೆ, ಆ ರೀತಿಯಾಗಿ ಅಲ್ಲಿ ವಿದ್ಯೆಯನ್ನು ನೀಡಲಾಗುತ್ತೆ ಮಕ್ಕಳಿಗೆ. ಅದೇ ರೀತಿಯಲ್ಲಿ ಭಕ್ತರು, ಸ್ವಾಮಿಗೆ ಅರ್ಕೆ ಮಾಡ್ಕೊಂಡಿರ್ತಕ್ಕಂಥ ಭಕ್ತರು ಪಂಚಾಮೃತವನ್ನು ಬಂದಂಥ ಭಕ್ತಾದಿಗಳಿಗೆ ವಿತರಣೆ ಮಾಡ್ತಿದ್ದಾರೆ ಪ್ರಸಾದನವಾಗಿ. ನೋಡಿ, ಅದೇ ರೀತಿ ದೇವಾಲಯದ ಮುಂಭಾಗ ಎಷ್ಟು ಹೂವಿನ ಅಲಂಕಾರ ಮಾಡಿದ್ದಾರೆ ಮತ್ತು ಗರುಡಗಂಬ, ಮುಂದೆ ಗರುಡಗಂಬವಿದೆ. ಅದರ ಕೆಳಗಡೆ ನೋಡಿ, ಸ್ವಾಮಿಯ ಭಕ್ತರು, ದಾಸೈದ್ಯರು ಅವರನ್ನು ಸೇವೆಯನ್ನು ಮಾಡ್ತಿದ್ದಾರೆ. ನೋಡಿ, ಭಕ್ತಾದಿಗಳೆಲ್ಲ ದರ್ಶನ ಮಾಡಿ ಮುಗಿಸಿ ಬರ್ತಿದ್ದಾರೆ. ಕೆಳಗಡೆ ಎಲ್ಲ ಹೋಗ್ತಾ ಇದ್ದಾರೆ. ದರ್ಶನ ಮಾಡಲಿಕ್ಕೆ ಬರೋರು ಬರ್ತಾ ಇದ್ದಾರೆ, ದರ್ಶನ ಮುಗಿಸಿ ಹೋಗೋರು ಹೋಗ್ತಾ ಇದ್ದಾರೆ. ನಾವು ಕೂಡ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇದ್ದೀವಿ. ನೋಡಿ, ಹಾಗೆ ಯಾರು ನಿಲ್ಲಿಸಬೇಡಿ, ಪೂರ್ತಿ ನೋಡಿ. ಪೂರ್ತಿ ನೋಡೋದ್ರ ಮುಖಾಂತರ ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಮುಂದೆ ಇಡಲು ಪ್ರೋತ್ಸಾಹ ಮಾಡಿ ನೋಡುವುದ ಮುಖಾಂತರ. ಹಾಗೆ ಮುಂದೆ ಹೋಗೋಣ ಬನ್ನಿ. ಹಾಗೆ ಹೋಗ್ತಾ ಹೋಗ್ತಾ ಮುಂದೆ ಪಕ್ಕದಲ್ಲೇ ಹನುಮಾನ್ ಮಂದಿರವಿದೆ. ಏಕೆಂದರೆ ಭಗವಂತ ಶ್ರೀಮನ್ನಾರಾಯಣರು 10 ಅವತಾರಗಳನ್ನು ಎತ್ತಿ ಬಂದಿರ್ತಾರೆ, ದಶಾವತಾರಗಳನ್ನು ತಾಳಿರ್ತಾರೆ. ಆ ದಶಾವತಾರಗಳಲ್ಲಿ ರಾಮರು ಒಬ್ಬ ದರ್ಶನವಾಗಿ ಈ ಭೂಮಿ ಮೇಲೆ ಜನ್ಮ ತಾಳಿರ್ತಾರೆ. ಆ ಸಂದರ್ಭದಲ್ಲಿ ಈ ಹನುಮರು ಅವರಿಗೆ ಸಹಾಯಕರಾಗಿರ್ತಾರೆ. ಆದ ಕಾರಣ ಎಲ್ಲಿ ವಿಷ್ಣುವು ದೇವಾಲಯಗಳಿರ್ತವೆ, ಆ ದೇವಾಲಯಗಳ ಅಂಗಳದಲ್ಲಿ ಈ ಹನುಮಾನರ ಗುಡಿಗಳಿದ್ದೇ ಇರ್ತಾರೆ. ಅದೇ ರೀತಿ ಅವರ ದರ್ಶನ ಮಾಡಿದ್ಮೇಲೆ ಇವರ ದರ್ಶನ ಕೂಡ ಮಾಡಲೇಬೇಕು, ಮಾಡಿದ್ರೇ ಪೂರ್ಣ ಆಗೋದು ದರ್ಶನ. ಅದಕ್ಕೋಸ್ಕರ ಬನ್ನಿ, ಈ ದರ್ಶನವನ್ನು ನೋಡೋಣ, ಮಾಡೋಣ. ತಾವೆಲ್ಲರೂ ಇಲ್ಲೇ ನೋಡಿ ಆಶೀರ್ವಾದ ಪಡೆಯಿರಿ, ಸಂತಸ ಪಡಿ. ನೋಡಿ, ಈ ದೇವಾಲಯಕ್ಕೂ ಕೂಡ ಎಷ್ಟು ಹೂವಿನ ಅಲಂಕಾರ ಅದ್ಭುತವಾಗಿ ಮಾಡಿದ್ದಾರೆ. ಆನಂದಭರಿತ, ಅದ್ಭುತವಾಗಿದೆ. ನೋಡಿ, ಭಗವಂತ ಯಾವ ರೀತಿಯಾಗಿ ಅಲಂಕಾರಗೊಂಡಿದ್ದಾರೆ. ಹನುಮಾನರು, ಆಂಜನೇಯನ ಸ್ವಾಮಿಯವರು ನೋಡಿ ಬೆಳ್ಳಿಯ ಮುಖವಾಡ ಧರಿಸಿಕೊಂಡು ಅದ್ಭುತವಾಗಿ ಕಾಣ್ತಿದ್ದಾರೆ. ನೋಡಿ, ಕೈ ಮುಗಿರಿ, ಆಶೀರ್ವಾದ ಪಡೀರಿ, ಸಂತಸ ಪಡಿ. ಈ ವಿಡಿಯೋ ನೋಡಿ ಮನಸ್ಸನ್ನು ಯಾಕೆ ಕೆಡಿಸ್ಕೊಳ್ತೀರಾ? ಈ ರೀತಿ ವಿಡಿಯೋಗಳನ್ನ ನೋಡಿ ಮನಸ್ಸನ್ನು ಸಂತೈಸಿ, ಆನಂದಿಸಿ, ಶಾಂತಿಗೊಳಿಸಿ. ನೋಡಿ, ಆ ದರ್ಶನ ಮಾಡಿ ಕೆಳಗಡೆ ಬರ್ತಾ ಇದ್ದೀವಿ. ದ್ವಾರ ಬಾಗಿಲು ಅದು ಕೂಡ ಅದ್ಭುತವಾಗಿ ಅಲಂಕಾರಗೊಂಡಿದೆ. ಅದೆಲ್ಲ ಮುಗಿಸಿ ಕೆಳಗಡೆ ಬಂದರೆ ಇಲ್ಲಿ ಜಾತ್ರೆಯ
ಮಹೋನ್ನತ ದೃಶ್ಯಗಳು ಮನ ಕಲಕುವಂತಿದೆ, ವೈಭವ ಭರಿತವಾಗಿದೆ. ನೋಡಿ ಯಾವ ರೀತಿ ಜಾತ್ರೆಯ ದೃಶ್ಯ ಇದೆ ನೋಡಿ. ಇಲ್ಲೆಲ್ಲ ಯಾವ ಪದಾರ್ಥಗಳಿಲ್ಲ ಅನ್ನುವಾಗೆ ಇಲ್ಲ, ಎಲ್ಲ ಪದಾರ್ಥಗಳ ಅಂಗಡಿಗಳು ನಿರ್ಮಾಣಗೊಂಡಿವೆ, ವ್ಯಾಪಾರಗಳು ಭರದಿಂದ ಸಾಗಿವೆ ನೋಡಿ. ದೇವಾಲಯದ ಹಿಂಭಾಗ ಇಲ್ಲೊಬ್ಬರು ಒಂದು ಕುಟುಂಬದ ದಾಸಪ್ಪದಿರು ಆ ದೇವರಿಗೆ ಧೂಪ ಹಾಕಿ ಪೂಜೆ ಮಾಡುವ ದಾಸಪ್ತಿರು, ಮನೆ ಮನೆಗಳಲ್ಲಿ ಮಾಡುವಂಥ ದಾಸಪ್ತಿರು, ಅವರು ಕೂಡ ಕುಟುಂಬಸ್ಥರಾಗಿ ಇಲ್ಲಿ ಬಂದು ದೇವರ ಸೇವೆ ಮಾಡ್ತಿದ್ದಾರೆ. ದೇವರ ಸೇವೆ ಮಾಡಿ ಬಂದಂಥ ನಾಲ್ಕಾರು ಭಕ್ತಾದಿಗಳಿಗೆ ಅನ್ನ ದಾನವನ್ನು ಮಾಡಿ ಅವರು ಕೂಡ ತಮ್ಮ ಹರಕೆಯನ್ನು ಪೂರೈಸ್ತಿದ್ದಾರೆ ನೋಡಿ. ಇಲ್ಲಿ ಯಾವ ರೀತಿಯಾಗಿ ಬಜ್ಜಿ ಬೋಂಡದ ಅಂಗಡಿ, ಎಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಬಾಂಡ್ಲಿಗಳನ್ನು ಇಟ್ಟು ಮಾಡ್ತಿದ್ದಾರೆ ನೋಡಿ. ಜಿಲೇಬಿಗಳು, ಬಜ್ಜಿಗಳು ಈ ಜಾತ್ರೆಗಳಿಗೆ ಬಂದರೆ ಇವೆಲ್ಲ ತಿಂದೆ ಹೋದರೆ ಜಾತ್ರೆ ಪೂರ್ಣಗೊಳ್ಳೋದಿಲ್ಲ. ಆದ್ದರಿಂದ ಎಲ್ಲೇ ಜಾತ್ರೆಗೆ ಹೋದ್ರೂ ಕೂಡ ಈ ರೀತಿ ತಿಂಡಿ ತಿನಿಸುಗಳನ್ನು ತಿಂದು ಸಂತಸ ಪಡಿ. ಈ ರೀತಿ ಜಾತ್ರೆಗಳು ಎಲ್ಲೇ ನಡೆದ್ರೂ ಮಿಸ್ ಮಾಡ್ಕೋಬೇಡಿ. ಜಾತ್ರೆಗಳಿಗೆ ನೀವು ಕೂಡ ಭೇಟಿ ಕೊಟ್ಟು ಸಂತಸ ಪಡಿ ನೋಡಿ. ಇಲ್ಲಿ ಪುರಿ, ಖಾರ, ಬದಾಸು, ಸ್ವೀಟ್ಗಳು, ಲಾಡುಗಳು, ಬಾದುಷಗಳು ಏನು ಬೇಕು ಎಲ್ಲ ವ್ಯಾಪಾರ ಮಾಡ್ತಿದ್ದಾರೆ. ಅದೇ ರೀತಿ ನೋಡಿ, ಇಲ್ಲಿ ಆಟಿಕೆ ಸಾಮಾನುಗಳು ದೊಡ್ಡದಾಗೆ ಅಂಗಡಿಯನ್ನೇ ಹಾಕಿದ್ದಾರೆ. ಇಲ್ಲಿ ಎಷ್ಟೊಂದು ಆಟ ಸಾಮಾನುಗಳು ಮಕ್ಕಳಿಗಾಗಿ ಇಟ್ಟಿದ್ದಾರೆ ನೋಡಿ. ಏಕೆಂದರೆ ಸಾಮಾನ್ಯವಾಗಿ ಮಕ್ಕಳನ್ನು ಜಾತ್ರೆಗೆ ಕರ್ಕೊಬಂದರೆ ಆ ಮಕ್ಕಳು ಈ ಆಟ ಸಾಮಾನುಗಳನ್ನು ಕೊಡಿಸೋ ಮುಖಾಂತರ ಕೊಡಿಸೋ ಬಿಡುವುದಿಲ್ಲ. ಹಠ ಮಾಡಿ ಆಟ ಸಾಮಾನುಗಳನ್ನು ತೆಗೆಸ್ಕೊಳ್ತಾರೆ. ಅದಕ್ಕಾಗಿ ಅವರಿಗೆ ಗೊತ್ತು, ಹೇಗಿದ್ರು ಮಕ್ಕಳುಗಳು ಬರ್ತಾರೆ ತಂದೆ ತಾಯಿ ಜೊತೆಯಲ್ಲಿ, ಅವರು ಆಟ ಸಾಮಾನುಗಳನ್ನು ಹಠ ಹಿಡಿದು ತೆಗೆಸ್ಕೊಳ್ತಾರೆ. ನಮಗೆ ಚೆನ್ನಾಗಿ ಅದ್ಭುತವಾಗಿ ವ್ಯಾಪಾರ ಆಗ್ತದೆ ಅಂಥೇಳಿ ಲೋಡ್ ಗಟ್ಟಲೆ ತಂದು ಇಲ್ಲಿ ಆಟ ಸಾಮಾನುಗಳನ್ನು ವ್ಯಾಪಾರ ಮಾಡ್ತಿದ್ದಾರೆ. ಅವರ ಐಡಿಯಾನು ಕೂಡ ತುಂಬ ಚೆನ್ನಾಗಿದೆ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ಎಲ್ಲ ರೀತಿಯ ಪದಾರ್ಥಗಳು ಇಲ್ಲಿ ಸಿಗುತ್ತವೆ. ರಬ್ಬರ್ಗಳು, ತಲೆ ಪಿನ್ಗಳು, ಸರಗಳು, ಬೊಟ್ಟುಗಳು ನೋಡಿ. ಇಲ್ಲಿ ಕೂಡ ಪುರಿ ವ್ಯಾಪಾರ, ಖಾರ ಪುರಿ ವ್ಯಾಪಾರ, ತಿಂಡಿಗಳು, ಸ್ವೀಟ್ಗಳು, ಖಾರಗಳು ಎಲ್ಲ ವ್ಯಾಪಾರ ಮಾಡ್ತಿದ್ದಾರೆ. ನಮ್ಮ ಪರಿಚಯ ಇರ್ತಕ್ಕಂಥ ವ್ಯಕ್ತಿಗಳು ಇವರು ನೋಡಿ. ಮತ್ತೊಂದು ಇಲ್ಲೊಂದು ಅಂಗಡಿಯನ್ನು ಹಾಕಿದ್ದಾರೆ. ಆಟ ಸಾಮಾನುಗಳು, ಮಕ್ಕಳಿಗೆ ಬೇಕಾದಂತಹ ಆಟಿಕೆಗಳು ನೋಡಿ. ಇಲ್ಲಿಂದ ಯಾವ ರೀತಿ ದ್ವಾರ ಬಾಗಿಲು ಕಾಣ್ತಾ ಇದೆ, ಭಗವಂತನ ಬೆಟ್ಟದ ದ್ವಾರ ಬಾಗಿಲು ಅಲಂಕೃತಗೊಂಡು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ. ಜನ ಎಷ್ಟೊಂದು ತುಂಬೋಗಿದೆ ನೋಡಿ. ಮತ್ತಷ್ಟು ಅಂಗಡಿಗಳು, ಮತ್ತಷ್ಟು ಮಗದಷ್ಟು ಅಂಗಡಿಗಳು ತುಂಬಾ ಇದೆ ನೋಡಿ. ಇಲ್ಲಿ ಬಂದೂಕುಗಳನ್ನು, ಆಟಿಕೆ ಬಂದೂಕುಗಳನ್ನು ಮಾರಾಟ ಮಾಡ್ತಿದ್ದಾರೆ. ಅದೇ ರೀತಿ ಮುಂದೆ ಸಾಗಿ ಬಂದರೆ ನೋಡಿ, ಇಲ್ಲಿ ವಿವಿಧ ರೀತಿಯ ಆಟ ಸಾಮಾನುಗಳು ಇದೆ ನೋಡಿ. ಇಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪುರಿ, ಖಾರ, ಸ್ವೀಟು ಅಂಗಡಿಗಳನ್ನ ಹಾಕಿದ್ದಾರೆ. ಇಲ್ಲಿ ಗೊಂಬೆಗಳಿದೆ ನೋಡಿ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದಂಥ ಬಳೆಗಳಿದೆ ನೋಡಿ.
ಸ್ಟೋರ್ ಸಾಮಾನುಗಳಿದೆ ನೋಡಿ, ವ್ಯಾನಿಟಿ ಬ್ಯಾಗ್ಗಳಿದೆ ನೋಡಿ, ಏನು ವಿಧ ವಿಧವಾದ ಪದಾರ್ಥಗಳು ಯಾವುದು ಇಲ್ಲ ಅನ್ನುವ ಹಾಗೆ ಇಲ್ಲ. ಇಲ್ಲೂ ಕೂಡ ನೋಡಿ ಎಷ್ಟು ಸುಂದರವಾಗಿವೆ ಗೊಂಬೆಗಳು ನೋಡಿ. ಇಲ್ಲೆಲ್ಲ ಹೆಣ್ಣುಮಕ್ಕಳು ಬರದಿಂದ ವ್ಯಾಪಾರವನ್ನು ಮಾಡ್ತಿದ್ದಾರೆ. ತಮಗೆ ಬೇಕಾದಂತಹ ಎಲ್ಲ ಅಲಂಕಾರಿಕ ವಸ್ತುಗಳನ್ನು ಇಲ್ಲಿ ಯಾವುದು ಬೇಕು ಕಣ್ಣಿಗೆ ಮಸ್ತು ಇರ್ತಕ್ಕಂಥ ಆಟಿ ವಸ್ತುಗಳನ್ನು ನೋಡಿ. ಎಲ್ಲ ಹೇಳಲಿಕ್ಕೆ ಬರಲ್ಲ ನಮಗೆ, ಅಷ್ಟು ಮಟ್ಟಿಗೆ ವಸ್ತುಗಳು ಇಲ್ಲಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳು ಸ್ಟೋರ್ ಸಾಮಾನುಗಳು ಅಂತ ಹೇಳ್ತಾರೆ, ಸ್ಟೋರ್ ವಸ್ತುಗಳು ಅಂತ ಹೇಳ್ತಾರೆ. ಆ ರೀತಿ ತಲೆಪಿನ್ಗಳು, ಬಟ್ಟುಗಳು ನೋಡಿ, ಗೊಂಬೆಗಳು ಏನೆಲ್ಲ ಇದೆ ನೋಡಿ. ಎಷ್ಟು ದೊಡ್ಡ ದೊಡ್ಡ ಮಟ್ಟ ಅಂಗಡಿಗಳನ್ನು ಇಲ್ಲಿ ಹಾಕಿದ್ದಾರೆ. ಲೋಡು ಗಟ್ಟಲೆ, ಲಾರಿ ಗಟ್ಟಲೆ ತಂದು ಇಲ್ಲಿ ಹಾಕಿದ್ದಾರೆ ನೋಡಿ. ಮತ್ತೊಂದು ಅಂಗಡಿಯಲ್ಲೂ ಕೂಡ ಅದೇ ಇದೆ ಪದಾರ್ಥಗಳು, ಗೊಂಬೆಗಳು, ಬ್ಯಾಗ್ಗಳು, ವ್ಯಾನಿಟಿ ಬ್ಯಾಗ್ಗಳು. ಏನು ಮಹಿಳೆಯರು ತುಂಬಾ ವ್ಯಾಪಾರ ಮಾಡ್ತಿದ್ದಾರೆ, ತುಂಬೋಗಿದ್ದಾರೆ ನೋಡಿ. ಎಲ್ಲೆಲ್ಲೂ ಮಹಿಳೆಯರು ವ್ಯಾಪಾರ ಮಾಡ್ತಿದ್ದಾರೆ. ಅದ್ಭುತ ಅವ್ರಿಗೆ, ವ್ಯಾಪಾರಸ್ಥರಿಗೆ ಅದು ತಿಳಿದೇ ಇಲ್ಲಿ ಈ ಮಟ್ಟಕ್ಕೆ, ಈ ದೊಡ್ಡ ಮಟ್ಟಕ್ಕೆ ಅಂಗಡಿಗಳನ್ನು ಹಾಕಿದ್ದಾರೆ. ಇಲ್ಲಿ ಮಾರಾಟವನ್ನು ಮಾಡ್ತಿದ್ದಾರೆ, ಮಾರಾಟದ ಮಳಿಗೆಗಳನ್ನ ಹಾಕಿದ್ದಾರೆ ಇಲ್ಲಿ. ಆಹಾ, ಎಷ್ಟು ಸುಂದರ, ಎಷ್ಟು ನೋಡಿ, ಎಲ್ಲಿ ನೋಡಿದರೂ ಅಂಗಡಿಗಳೇ, ಎಲ್ಲಿ ನೋಡಿದರೂ ಮಳಿಗೆಗಳೇ. ಅದ್ಭುತ ನೋಡಿ. ಇಲ್ಲೊಂದು ರೀತಿಯ ಆಟಿಕೆ ಸಾಮಾನು, ಆಟಿಕೆ ಪಿಸ್ತೂಲು ನೋಡಿ. ಮದ್ದನ್ನು ಹಾಕಿ ಡಮ್ ಅನ್ಸೋದು, ಸಣ್ಣ ಮದ್ದು ನೋಡಿ. ಯಾವ ರೀತಿಯಾಗಿ ಅವರು ಕೈ ಚಳಕವನ್ನು ಮಾಡಿ ಮಕ್ಕಳು ಆಕರ್ಷಣೆ ಆಗುವ ರೀತಿಯಲ್ಲಿ ಡಮ್ ಅನಿಸ್ತಾ ಇದ್ದಾರೆ ಆ ಮಕ್ಕಳು ನೋಡಿ. ಆ ಶಬ್ದವನ್ನು ಕೇಳಿ ಆ ಪದಾರ್ಥ ಬೇಕು ನನಗೆ, ಆಟಿಕೆ ಸಾಮಾನು ಅಂತ ಹೇಳಿ ತಂದೆ ತಾಯಿಯರ ಹತ್ರ ಹಠ ಮಾಡಿ ತಗಿಳಿಸ್ಕೊಳ್ಳೋವರೆಗೂ ಬಿಡಲ್ಲ. ಆ ರೀತಿಯಾಗಿ ಇವರು ಕೈ ಚಳಕವನ್ನು ಮಾಡ್ತಿದ್ದಾರೆ ನೋಡಿ. ಓಹೋ, ಇಲ್ಲೂ ಕೂಡ ಅದ್ಭುತವಾದ ಅಂಗಡಿಗಳು ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಸ್ವೀಟ್ ಅಂಗಡಿಗಳು, ಖಾರ ಅಂಗಡಿಗಳು, ಪುರಿ ಅಂಗಡಿಗಳು. ಎಷ್ಟು ಅಂಗಡಿಗಳಿದೆ ಅಂದರೆ ಹೇಳಲಿಕ್ಕೆ ಅಸಾಧ್ಯ. ನೂರಾರು ಅಂಗಡಿಗಳನ್ನು ಹಾಕಿದ್ದಾರೆ, ನೂರಾರು ಕಡೆ ವ್ಯಾಪಾರ ಆಗ್ತಾಯಿದೆ. ಹಾಗಿದ್ರೆ ಎಷ್ಟು ಜನ ಸೇರಿರ್ಬೋದು ಈ ಜಾತ್ರೆಯಲ್ಲಿ, ನೀವೇ ಊಹೆ ಮಾಡಿ ನೋಡಿ. ಇಂಥ ಜಾತ್ರೆಗಳಿಗೆ ನೀವು ಕೂಡ ಮಿಸ್ ಮಾಡ್ಕೊಬೇಡಿ, ಭೇಟಿ ಕೊಡಿ. ನಿಮ್ಮ ಎಲ್ಲಿ ಅಕ್ಕಪಕ್ಕ ಹತ್ತಿರದಲ್ಲಿ ಜಾತ್ರೆಗಳು ನಡೀತವೆ ಅಲ್ಲೆಲ್ಲ ಹೋಗಿ, ಆ ಜಾತ್ರೆಗಳಿಗೆ ಹೋಗಿ ಅಲ್ಲಿ ಸುತ್ತಾಡಿ ಬರ್ತಕ್ಕಂಥ ವಿಶೇಷನೇ ಬೇರೆ, ಸಂತೋಷನೇ ಬೇರೆ. ಅದ್ಭುತವಾಗಿರ್ತದೆ ಈ ಜಾತ್ರೆಗಳು. ಥರ ವಿಧವಾದ ವಸ್ತುಗಳು, ತಿನಿಸುಗಳು ಅದ್ಭುತವಾಗಿರ್ತದೆ. ನೋಡಲಿಕ್ಕೆ, ಹೋಗಲಿಕ್ಕೆ ಆನಂದವೇ ಬೇರೆ ಇರ್ತದೆ ಆ ಜಾತ್ರೆಗಳಲ್ಲಿ ಹೋಗಿ ಬರಲಿಕ್ಕೆ. ಐಸ್ ಕ್ರೀಮ್ ನೋಡಿ, ಈ ಮಳೆ ಒಳಗೂ ಐಸ್ ಕ್ರೀಮ್ ಗಾಡಿಗಳು ವ್ಯಾಪಾರ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಬಿಸಿ ಜೋಳ ಮೋಡಕ್ಕೆ ಎಲ್ಲ ತಗೊಂಡು ಸೇವನೆ ಮಾಡ್ತಿದ್ದಾರೆ. ಅದೇ ರೀತಿ ನೋಡಿ, ಎಲ್ಲೆಲ್ಲೂ ಖಾರ ಪುರಿ ಸ್ವೀಟ್ಗಳು, ತಿಂಡಿ ತಿನಿಸುಗಳು ರಾಜಾಜಿಸ್ತದೆ, ತುಂಬಿ ತುಳುಕ್ತದೆ ಅಂಗಡಿಗಳಲ್ಲಿ ನೋಡಿ. ಬಜ್ಜಿ ಬೋಂಡಗಳು, ಏನು ಬೇಕು ಜಿಲೇಬಿಗಳು, ಆಹಾ ಅದ್ಭುತ ನೋಡಿ. ಚುರುಮುರಿಗಳು ನೋಡಿ, ಓಹೋ ಇಲ್ಲೊಂದು ಅದ್ಭುತ. ಖರ್ಜೂರಗಳು, ಚೆರಿ ಹಣ್ಣುಗಳು, ಕಡಲೆ ಬೀಜಗಳು, ಬಿಸ್ಕೆಟ್ಗಳು, ಖಾರಗಳು, ಹಲ್ವಾಗಳು, ಏನು ಬೇಕು ತಿನ್ಕೊಳ್ಳಿ ನೋಡಿ. ಚೆರಿ ಹಣ್ಣುಗಳು, ಕಡಲೆ ಬೀಜಗಳು, ಬಿಸ್ಕೆಟ್ಗಳು, ಪ್ಯಾಕೆಟ್ಗಳು 20, 30ಗಳು, 50ಗಳು, 100ಗಳು ನೋಡಿ. ಎಷ್ಟೆಲ್ಲ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ.
ಫೋನ್ಪೇ ಕೂಡ ಇದೆ. ಆನ್ಲೈನಲ್ಲಿ ನೀವು ಹಣ ವರ್ಗಾವಣೆ ಮಾಡಿ ವ್ಯಾಪಾರ ಮಾಡ್ಬೋದು. ಹಣವನ್ನು ಜೋಬಲ್ಲಿ ಇಟ್ಕೊಂಡು ಹೋಗಲೇಬೇಕು ಅಂತೇನಿಲ್ಲ. ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿ ಬೇಕಾದ ತಿನಿಸುಗಳನ್ನು ತಿನ್ನಬಹುದು. ಅದ್ಧೂರಿಯಾಗಿದೆ ಜಾತ್ರೆ, ಭಯಂಕರವಾಗಿದೆ ಜಾತ್ರೆ ನೋಡಿ. ಆಹಾ, ಖರ್ಜೂರದ ಪ್ಯಾಕೆಟ್ಗಳು ನೋಡಿ. ಅದು 50 ರೂಪಾಯಿ ಪ್ಯಾಕೆಟು, 1/4 kg, 100 ಗ್ರಾಮ್ಗೆ 20 ರೂಪಾಯಿ ಪ್ಯಾಕೆಟು. ಯಾವ್ದು ಬೇಕಾದರೂ ತಗೊಳ್ಬೋದು ನೀವು ನೋಡಿ. ಅದ್ಭುತ. ಲಾಟ್ ಗಟ್ಟಲೆ, ಕುಂಟಾಲ್ ಗಟ್ಟಲೆ, KG ಗಟ್ಟಲೆ ವ್ಯಾಪಾರ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಬಂದರೆ ಓಲೆಗಳು, ಜುಮ್ಕಿಗಳು, ಆಹಾ ಎಷ್ಟು ಅದ್ಭುತವಾಗಿದೆ, ಎಷ್ಟು ಸುಂದರವಾಗಿವೆ. ಆಹಾ, ಈ ಜುಮ್ಕಿಗಳು, ಓಲೆಗಳನ್ನ ನೋಡಿದ್ರೆ ತಗೊಳ್ಳದೇ ಇರ್ತಾರ ಹೆಣ್ಮಕ್ಳು ನೋಡಿ. ಚುರುಮುರಿಯನ್ನು ಯಾವ ರೀತಿ ಮಾಡ್ತಿದ್ದಾರೆ ಅದೇ ರೀತಿ ನೋಡಿ. ಇಲ್ಲಿ ಕೂಡ ಏನೋ ಒಂದು ರೀತಿ ಪೆನ್ಸಿಲ್ ಥರ ಇದೆ, ಗಂಟೆಗಳ ಥರ ಇದೆ. ಬಾಗಿಲಿಗೆ ಹಾಕ್ತಕ್ಕಂಥ ದೂರ, ಬಾಗಿಲಿಗೆ ಹಾಕ್ತಕ್ಕಂಥ ದೂರ ಗಂಟೆಗಳು ನೋಡಿ. ಪೆನ್ಸಿಲ್ಗಳು, ಬಣ್ಣದ ಪೆನ್ಸಿಲು, ಆಟಿಕೆ ಪೆನ್ಸಿಲ್ಗಳು ಯಾವ ರೀತಿ ಇದೆ ನೋಡಿ. ಹಾಗೆ ನೋಡಿ, ನೋಡ್ತಾ ಇರಿ ಈ ವಿಡಿಯೋನ ಪೂರ್ತಿ ನೋಡಿ. 100 ರೂಪಾಯಿಗೆ 3 ಪೀಸು, ಯಾವ್ದು ಬೇಕಾದ್ರೂ ತಗೊಳ್ಬೋದು. ಮನೆಗೆ ಬೇಕಾದಂಥ ಪಾತ್ರೆ ವಸ್ತುಗಳು, ಪಾತ್ರೆ ಸಾಮಾನುಗಳು, ಚಾಕುಗಳು, ಜಾಲ್ರಿಗಳು, ಲೋಟಗಳು, ಸೌಟುಗಳು, ಚಾಕುಗಳು, ಹಲ್ಲೆಗಳು ಯಾವ್ದು ಬೇಕಾದರೂ ತಗೋಬೋದು. 100ಕ್ಕೆ 3 ಪೀಸು. ಇಲ್ಲಿ ಪಾತ್ರೆ ಅಂಗಡಿನೇ ಹಾಕ್ಬಿಟ್ಟಿದ್ದಾರೆ ದೊಡ್ಡದಾಗಿ. ಅದೇ ರೀತಿ ಇಲ್ಲಿ ಮುಂದೆ ಬಂದರೆ ಇಲ್ಲೊಬ್ಬರು ಸಣ್ಣ ವ್ಯಾಪಾರಿಗಳು ಸಣ್ಣದಾಗಿ ವ್ಯಾಪಾರ ಮಾಡ್ತಿದ್ದಾರೆ ನೋಡಿ. ಹಾಗೆ ಈ ಕಡೆ ನೋಡಿದ್ರೆ ನೋಡಿ, ಪಕ್ಕದಲ್ಲೇ ಮಹದೇಶ್ವರ ಟೆಂಪಲ್ ಇದೆ. ಜಾತ್ರೆ, ತೇರಿನ ಜಾತ್ರೆ ಸಂದರ್ಭದಲ್ಲಿ ಇಲ್ಲೇ ದನದ ಜಾತ್ರೆ ನಡೆಯೋದು. ಈ ವಿಶಾಲವಾದ ಜಾಗದಲ್ಲೇ ಜಾತ್ರೆಗಳು, ದನದ ಜಾತ್ರೆಗಳು ನಡೀತದೆ. ಅದೇ ರೀತಿ ಆಗಲೇ ಹೇಳಿದಾಗೆ ಪಕ್ಕದಲ್ಲೇ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ವಿದ್ಯಾ ಕೇಂದ್ರ. ಇದು ದೊಡ್ಡ ಮಟ್ಟದ ಕೇಂದ್ರವಿದೆ ಇಲ್ಲಿ ನೋಡಿ. BGS ಕುವೆಂಪು ಸಭಾಂಗಣದ ನೋಡಿ, ವಿದ್ಯಾ ಕೇಂದ್ರದ ಹೆಬ್ಬಾಗ್ಲು, ದೂರ ಬಾಗ್ಲು ಇದು. ಮುಂದೊಂದು ದಿನ ಈ ವಿಡಿಯೋ ಇಲ್ಲಿಗೆ ಇಷ್ಟ ಆಗಿದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.